ನನ್ನ ಪ್ರೀತಿಯ ಮಗುವೆ, ನೀನು ಎಲ್ಲ ಸಂಬಂಧಗಳಿಗೆ ಮೌಲ್ಯವನ್ನು ನೀಡುವುದನ್ನು ಮತ್ತು ಗೌರವಿಸುವುದನ್ನು ತಿಳಿಯಬೇಕು. ನಾನು ಯಾವಾಗಲೂ ಇದನ್ನು ಹೇಳುತ್ತಿರುತ್ತೇನೆ. ಆದರೆ ಬೇರೆ ಬೇರೆ ಸಂಬಂಧಗಳಲ್ಲಿ ಸಿಗುವ ಬೇರೆ ಬೇರೆ ಮಾದರಿಗಳನ್ನು ನೋಡುವ ವಿವೇಚನೆಯನ್ನು ಕಲಿಯಬೇಕು ಮತ್ತು ಬೆಳೆಸಿಕೊಳ್ಳಬೇಕು. ಒಂದು ವೇಳೆ ನೀನು ಎಂದೂ ಮುಗಿಯದ ಸಂಘರ್ಷಗಳಲ್ಲಿ ಸಿಲುಕಿದಾಗ ಸರಿಯಾದ ತಿಳುವಳಿಕೆಯಿಂದ ಮತ್ತು ಶಾಂತಿಯಿಂದ ಪರಿಹರಿಸಿಕೊಳ್ಳಬೇಕು. ಒಂದು ವೇಳೆ ಪರಿಹರಿಸಲಾಗದೆ ಸೋತು ಹೋದಲ್ಲಿ ಅದನ್ನು ಅಷ್ಟಕ್ಕೆ ಬಿಟ್ಟು ಬಿಡುವುದು ಒಳ್ಳೆಯದು. ಅತಿಯಾದ ನಿರೀಕ್ಷೆ, ಕ್ರೋಧ, ನೋವು ಮತ್ತು ದೂರುವುದನ್ನು ಇಟ್ಟುಕೊಳ್ಳಬೇಡ. ಎಲ್ಲವನ್ನೂ ಕ್ಷಮಿಸಿ ಮರೆತು ಬಿಡು. ಜೀವನದಲ್ಲಿ ಮುನ್ನಡೆಯುತ್ತಿರು. ನೀನು ಮಾಡದ ತಪ್ಪುಗಳಿಗಾಗಿ ಕ್ಷಮೆ ಯಾಚಿಸುತ್ತಾ ಕುಳಿತುಕೊಳ್ಳುವ ಅಗತ್ಯವಿಲ್ಲ. ಇದೆಲ್ಲ ಕರ್ಮಕ್ಕೆ ಅನುಗುಣವಾಗಿ ತಯಾರಾದ ಮಾದರಿಗಳು. ಒಮ್ಮೆ ಕೊಡುವ ಮತ್ತು ತೆಗೆದುಕೊಳ್ಳುವ ಲೆಕ್ಕಾಚಾರಗಳು ಸರಿಹೋದರೆ ಕಾರ್ಮಿಕ ನೀಲಿನಕ್ಷೆಯ ಪೂರ್ಣಗೊಳ್ಳುವುದು. ನಿನಗೆ ಸಿಗಬೇಕಾದ ಕಲಿಕೆ ಅದರಲ್ಲಿದೆ. ಜೀವನದಲ್ಲಿ ಆ ಪಾಠವನ್ನು, ಶಿಕ್ಷಣವನ್ನು ಕಲಿತು ಮುನ್ನಡೆಯುವುದು ಮಾತ್ರ ನಮ್ಮ ಕೆಲಸ. ಬಂದದ್ದನ್ನು ಬಂದ ಹಾಗೆಯೇ, ಇದ್ದದ್ದನ್ನು ಇದ್ದ ಹಾಗೆಯೇ ಸ್ವೀಕರಿಸುವುದು ಸ್ವಪ್ರೇಮ, ಸಂಪೂರ್ಣತ್ವ ಮತ್ತು ಸ್ಥಿತಿ ಸ್ಥಾಪಕತ್ವತೆ ಕೆಲವು ಕಲಿಕೆಗಳಾಗಿರಬಹುದು. ಉಳಿದ ಕಹಿಗಳನ್ನೆಲ್ಲ ಕಳೆದು ಕಲಿಕೆಯನ್ನು ಪಡೆದು ಜೀವನದಲ್ಲಿ ಸ್ಪಷ್ಟತೆ ಮತ್ತು ನೆಮ್ಮದಿಯನ್ನು ಪಡೆಯುವುದು. ಕನ್ನಡಿಯಲ್ಲಿ ಸ್ವತಃ ನಿನ್ನನ್ನು ನೋಡಿಕೊಳ್ಳುವ ಹಾಗೆ. ಇಂದು ನೀನು ಕನ್ನಡಿಯಲ್ಲಿ ಸ್ವತಃ ನಿನ್ನನ್ನು ನೋಡಿಕೊಳ್ಳಲು ಮರೆಯಬೇಡ. ಮತ್ತೆ ನಿನಗೆ ಒಂದು ಮುಗುಳ್ನಗೆಯನ್ನು ನೀಡಿಕೊ. ನಾನು ನಿನ್ನನ್ನು ಪ್ರೀತಿಸುತ್ತೇನೆ ಮತ್ತು ನನ್ನ ಆಶೀರ್ವಾದಗಳಂತೂ ಸದಾ ನಿನಗಿರಲಿ.